ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಯಾವುದೇ ರೀತಿ ಮೇಕಪ್ ಇಲ್ಲದೆ ಈಗ ತಾನೇ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನನ್ನ ಜೊತೆ ನೀವು ರೆಡಿ ಆಗೋದಕ್ಕೆ ನಾನು ನಿಮ್ಮನ್ನ ಕರಿತಾ ಇದ್ದೀನಿ. ಏನ್ ಗೊತ್ತಾ? ಸೊ ನಾನು ವೃತ್ತಿ ಲೈಫ್ ಅವ್ರದ್ದು ಇವಾಗ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಖತ್ತಾಗಿದೆ, ಅಮೇಝಿಂಗ್ ರಿಸಲ್ಟ್. ನಮಗೆ ಎಷ್ಟೇ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೇನಾದರೂ ಪಿಂಪಲ್ಸ್ ಆಗಿಬಿಟ್ಟೋದು, ಮಾರ್ಕ್ಸ್ ಆಗಿರ್ಬೋದು, ಈ ಥರದ್ದೆಲ್ಲನೂ ತುಂಬ ಚೆನ್ನಾಗಿ ಇದರಲ್ಲಿ ಸರಿ ಹೋಗುತ್ತೆ. ಸೊ ಹಾಗಾಗಿ ನಾನಿವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇ ನೋಡಿ ನನಗೆ ಇನ್ಸ್ಟೆಂಟ್ ಗ್ಲೋ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಇದನ್ನು ಹಾಕೊಂಡು ಮೇಕಪ್ ಮಾಡ್ಕೊತೀನಿ. ಬನ್ನಿ ನಾನು ಹೆಂಗೆ ಮೇಕಪ್ ಮಾಡ್ಕೊತೀನಿ, ಹೆಂಗೆ ರೆಡಿ ಆಗ್ತೀನಿ, ಸಿಂಪಲ್ ಆಗಿ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ ನನಗೆ ಎಷ್ಟೊಂದು ಮಾರ್ಕ್ಸ್ ಇತ್ತು ಗೊತ್ತಾ? ಎಲ್ಲ ಪಿಂಪಲ್ಸ್ ಆದರೆ ಪಿರಿಯಡ್ಸ್ ಹಾಕೋ ಟೈಮಲ್ಲಿ ಪಿಂಪಲ್ಸ್ ಬರುತ್ತೆ. ಸೊ ಅದೆಲ್ಲ ಹೋಗ್ಬೇಕಂದ್ರೆ ಆಮೇಲೆ ಆ ಪಿಂಪಲ್ಸ್ ಏನಾಗುತ್ತೆ, ಬಂದು ಹೋಗ್ಬೇಕಂದ್ರೆ ಮಾರ್ಕ್ ಮಾಡಿಬಿಟ್ಟೇ ಹೋಗುತ್ತೆ. ಸೊ ಹಾಗಾಗಿ ತುಂಬಾನೇ ಕಿರಿಕಿರಿ ಅನ್ಸೋದು ನನಗೂನು. ಸೊ ಇದನ್ನ ನಾನು ಯೂಸ್ ಮಾಡ್ತಾ ಮಾಡ್ತಾ ನನಗೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ಬನ್ನಿ ಇವಾಗ ನಾನು ಇದನ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸೊ ಟೋನ್ನ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಟ್ಯಾಪ್ 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 ಮಾಡ. ಸೊ ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಮಾಯಿಶ್ಚರೈಸರ್ ಬಂದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಂದು ಸ್ವಲ್ಪ ಮಾಯಿಶ್ಚರೈಸರೇ ನೋಡಿ, ನಾನು ಇವಾಗ ಇಷ್ಟೇ ತಗೊಂಡಿದ್ದು. ಒಂದು ಸ್ವಲ್ಪ ಮಾಯಿಶ್ಚರೈಸರೇ ನಮಗೆ ಫುಲ್ ಫೇಸ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಕಮ್ಮಿನೇ ಸಾಕು, ಒಂದೇ ಒಂದು ಟಿಪ್ ಸಾಕು, ಫೇಸ್ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ಅಂದರೆ ಒಂದೊಂದು ಕ್ರೀಮ್ ಇರುತ್ತೆ ತುಂಬ ಜಾಸ್ತಿ ಹಾಕ್ಬೇಕಂತಿರುತ್ತೆ, ಬಟ್ ಇದು ಆ ಥರ ಇಲ್ಲ. ಫುಲ್ ಫುಲ್ ಫೇಸ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಒಂದು ಸ್ವಲ್ಪನೇ ಸಾಕು ನೋಡಿ. ಆವಾಗ ಹೆಂಗಿತ್ತು ನನ್ನ ಫೇಸ್, ಇವಾಗ ಹೆಂಗೆ ಗ್ಲೋ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಒಂದು ಸೀರಮ್. ಓಕೆನಾ? ಸೀರಮ್ಮು ಅಷ್ಟೇ, ನೀವು ಒಂದು ಸ್ವಲ್ಪ ಹಾಕೊಂಡ್ರು ಸಾಕು, ಒಂದೊಂದು ಟಿಪ್ ಹಾಕೊಂಡ್ರು ಸಾಕು. ನಂದು ಇದು ಸಿರಮ್ ಆಗೋಗ್ತಾ ಬಂದಿದೆ. ಇದನ್ನು ನಾನು ಆರ್ಡರ್ ಮಾಡ್ಕೋಬೇಕು. ಸೊ ಇದು ಖಾಲಿ ಆಗ್ತಾ ಬಂದಿದೆ ನೋಡಿ. ನಾನು ಸ್ವಲ್ಪನೇ ಅಷ್ಟೇ ಹಾಕಿರೋದು. ಫುಲ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸ್ಗೆಲ್ಲ. ಹೆಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್? ಇವಾಗ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಒಂದು ಇನ್ಸ್ಟೆಂಟಾಗಿ ಗ್ಲೋ ಅಂತ ಅನ್ನಿಸ್ತಾ ಇದೆ ನನ್ನ ಫೇಸ್. ಸೊ ನನಗೆ ನ್ಯಾಚುರಲ್ ಆಗಿ ಲುಕ್ ಬೇಕು. ಒಬ್ಬೊಬ್ಬರಿಗೆ ಹಿಂಗೆ ಆಯಿಲಿ ಫೇಸ್ ಇರೋದು ತುಂಬ ಇಷ್ಟ ಅಂತ ಅನಿಸುತ್ತೆ. ಸೊ ಅಂಥವ್ರು ಇದೇ ಥರ ಇಷ್ಟನೇ ಸಾಕು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀವು ನೋಡಿ, ಇದು ನಿಮಗೆ ಒಂಥರ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ಸಿಂಪಲ್ ಆಗಿ ತುಂಬಾ ಒಂಥರ ನ್ಯಾಚುರಲ್ ಆಗಿ ಸೆಟಲ್ಡಾಗಿ ಕಾಣಿಸುತ್ತೆ. ಸೊ ನನಗೆ ಈ ಥರ ಇನ್ನೂ ಇಷ್ಟ ಇಲ್ಲ. ನಾನು ಇನ್ನೂ ಸ್ವಲ್ಪ ಡಾರ್ಕಾಗಿ, ಐ ಮೀನ್ ಕ್ರೀಮ್ಸ್ ಎಲ್ಲ ಜಾಸ್ತಿ ಹಾಕ್ಕೊಂಡ ಥರ ಕಾಣಿಸ್ಬೇಕು ನನಗೆ. ಇಷ್ಟಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನೀವು ಯಾವುದೇ ಕ್ರೀಮ್ ಯೂಸ್ ಮಾಡ್ತೀರೋ ಆ ಕ್ರೀಮ್ನ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ BB ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ಕೂಡ ನಾನು ಸ್ವಲ್ಪ, ಜಾಸ್ತಿನೂ ಅಲ್ಲ, ಒಂದು ಸ್ವಲ್ಪ ಹಾಕ್ಕೋತೀನಿ. ನಿಮ್ಮ ಚಾಯ್ಸ್. ನೀವು ಹಾಗೆ ನೋಡಿದ್ರಲ್ಲ ನಾನು ಇದನ್ನು ಹಾಕೋಕ್ಕೆ ಮುಂಚೆ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ನೀವು ಹಾಗೆ ಕೂಡ ಇರ್ಬೋದು, ಇಲ್ಲ ನಾನು ಹಾಕ್ಕೋತೀನಿ ಅನ್ನೋರು ಕೂಡ ಅದರ ಮೇಲೆ ಸಹ ನಾವು ಕ್ರೀಮ್ನ ಅಪ್ಲೈ ಮಾಡ್ಬೋದು. ಅದು ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ. ಓಕೆನಾ? ಅದ್ರ ಮೇಲೆ ನೀವು ಹಾಕಿದಾಗ ಕೂಡ ಯಾವುದೇ ಕ್ರೀಮ್ ನೀವು ಯೂಸ್ ಮಾಡ್ತೀರಾ ಅಂದ್ರೂ ಆ ಕ್ರೀಮ್ನ ಹಾಕಿದಾಗ ಅದು ಫಸ್ಟ್ ನಾವೇನು ಹಾಕಿರ್ತೀವಿ, ಟೋನರು, ಮಾಯಿಶ್ಚರೈಸರು, ಆಮೇಲೆ ಸಿರಮ್ಮು, ಅದೆಲ್ಲನೂ ಇನ್ನೂ ಚೆನ್ನಾಗಿ ಅದು ಗ್ಲೋ ಆಗಿ ಕಾಣುತ್ತೆ ನೋಡಿ. ಸೊ ಇದಿಷ್ಟು ಆದಮೇಲೆ ನಿಮ್ಗೆ ಇವಾಗ ಮತ್ತೆ ಕೂಡ ನೀವು ಮೇಕಪ್ ಎಲ್ಲ ನಿಮ್ಮದು ಏನು ಹಾಕ್ಕೊಂಡಿದ್ದೀರ ಅದೆಲ್ಲ ಮುಗ್ದಾದ್ಮೇಲೆ ಇನ್ನೂ ನೀನು ಕನ್ಸಿಲರ್ ಹಾಕ್ಕೊತೀನಿ ಎಲ್ಲ ಹಾಕ್ಕೊತೀನಿ ಅಂದರೂ ಕೂಡ ಹಾಕ್ಕೋಬೋದು. ಸೊ ನಾನು ಅದನ್ನು ಕೂಡ ಹಾಕ್ಕೊಂಡು ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಸೊ ಇವಾಗ ಸ್ವಲ್ಪ ನಂದು ಐ ಡಾರ್ಕ್ ಇರೋದ್ರಿಂದ ಕನ್ಸಿಲರ್ನ ಹಾಕ್ಕೊತಿದ್ದೀನಿ. ನಾನು ಅದ್ರ ಮೇಲೆ ಏನೇ ಹಾಕಿದ್ರು ಕೂಡ ನನಗೆ ಅದಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ. ಸ್ವಲ್ಪ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಗ್ಲೋ.
ಸೊ ಇದೆಲ್ಲ ಆಯ್ತಲ್ವಾ. ಸೊ ನನ್ನ ಮೇಕಪ್ ಎಲ್ಲ ಮುಗ್ದು. ಈಗ ಲಾಸ್ಟಲ್ಲಿ ನಾನು ಮೇಕಪ್ ಸೆಟ್ ಮಾಡಬೇಕಲ್ಲ, ಸೊ ಮತ್ತೆ ಲಾಸ್ಟಲ್ಲಿ ಟೋನರ್ನ ಯೂಸ್ ಮಾಡ್ತೀನಿ. ಸೊ ಇದಂತೂ ನಮಗೆ ವಾವ್ ಲುಕ್ ಕೊಡುತ್ತೆ. ಮೇಕಪ್ ಎಲ್ಲ ಆದಮೇಲೆ ನೀವು ಟೋನರ್ನ ಹಾಕ್ಕೊಂಡ್ರೆ ನೋಡಿ ನನ್ನ ಫೇಸ್ ಇವಾಗ ಹೆಂಗೆ ಒಂಥರ ಶೈನಿಯಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಜಸ್ಟ್ ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಅಥವಾ ಫ್ಯಾನ್ ಏನಾದರೂ ಹಾಕ್ಬಿಟ್ಟು, ನನಗೆ ಫ್ಯಾನ್ ಹಾಕಿಲ್ಲ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಅಂದ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ನೀವು ಡ್ರೈ ಆಗೋದಕ್ಕೆ ಬಿಟ್ರೆ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡಿ ಹೆಂಗಿದೆ ಗ್ಲೋ. ಹೇಗೆ ಕಾಣ್ತಾ ಇದೆ? ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಲ್ಲ. ನೀವು ಅಬ್ಸರ್ವ್ ಮಾಡಿ, ನನ್ನ ಮೇಕಪ್ ಆಗೋದಕ್ಕೂ ಮುಂಚೆ ನನ್ನ ಫೇಸ್ ಹೆಂಗಿತ್ತು, ನನ್ನ ಫೇಸ್ ವಾಶ್ ಮಾಡ್ಕೊಂಡು ಬಂದಾಗ ಇವಾಗ ಹೆಂಗೆ ಕಾಣಿಸ್ತಾ ಇದೆ ನನ್ನ ಫೇಸ್ ಅಂತ. ಸೊ ಫ್ರೆಂಡ್ಸ್, ಇಷ್ಟೇ ಆಯಿತು. ನೋಡಿದ್ರಾ ನಾನು ಎಷ್ಟು ಸಿಂಪಲ್ಲಾಗಿ, ನಾನು ಹೇಳ್ದೆ ಅಲ್ವಾ, ಈಗ ಕನ್ಸಿಲರು ಮತ್ತು ಕ್ರೀಮು ನೀವು ಬೇಕಂದ್ರೆ ಆಪ್ಷನಲ್ ಹಾಕೋಬೋದು. ಅದನ್ನ ಹಾಕೊಂಡೆ ನೀವು ಹಂಗೆ ಮೇಕಪ್ ಮಾಡ್ಕೊಂಡು ಕೂಡ ತುಂಬ ನ್ಯಾಚುರಲ್ ಆಗಿ ಸೆಟಲ್ ಆಗಿ ಸಖತ್ತಾಗಿ ಕಾಣಿಸ್ತೀರಾ. ನಾನು ಕತ್ತಿಗೆಲ್ಲ ಏನೂ ಆಗ್ತಾಯಿಲ್ಲ, ಜಸ್ಟ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಮನೇಲೇ ಇರ್ತಾ ಇದ್ದೀನಿ, ಹಾಗಾಗಿ ನಾನು ಇನ್ನೂ ಹಾಕ್ಕೊತಾ ಇಲ್ಲ. ಅನ್ಕೊಳ್ತಾ ಇದೀನಿ. ಸೊ ಹಾಗಿದ್ರೆ ಬನ್ನಿ ಇವಾಗ ಬೇಗ 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 ದೀಪ ಹಚ್ಬೇಕು. ನಾನು ಇನ್ನೂ ಪೂಜೆ ಮಾಡಿಲ್ಲ. ಸೊ ಪೂಜೆ ಮಾಡಿಬಿಟ್ಟು, ಸೊ ಇದು ಕಂಪ್ಲೀಟ್ ನನ್ನ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನಿನ್ನೂ ದೀಪ ಹಚ್ಚಿಲ್ಲ, ಹಾಗಾಗಿ ಬನ್ನಿ ಇವಾಗ ದೇವ್ರ ಪೂಜೆ ಮಾಡ್ತಾ ನಿಮ್ಮ ಜೊತೆ ನಾನು ಸಿಗ್ತೀನಿ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಹಾಗೆ ನಿಮ್ಮದು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾ ರೆಡಿ ಆಗ್ಬಿಡೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದೆ. ಬನ್ನಿ ಇವಾಗ ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮಾತಾಡ್ತೀನಿ. ಫ್ರೆಂಡ್ಸ್, ಈಗ ನಂದು ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬ್ರೇಕ್ಫಾಸ್ಟ್ ನಾನು ಏನು ತಿಂತೀನಿ ಮತ್ತು ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಓಕೆನಾ? ಅದನ್ನು ನೀವು ನೋಡಿ ಇವಾಗ. ಅದಕ್ಕೂ ಮುಂಚೆ ಅಮ್ಮಂದ್ರದ್ದು ಸೀರೆನ ಎಷ್ಟು ಜನ ಇಷ್ಟಪಟ್ಟು ಉಟ್ಕೊಂಡಿದ್ದೀರಾ? ಆವಾಗೆಲ್ಲ ಅಮ್ಮ ಎಲ್ಲಿ ಸೀರೆ ಇಕ್ಕಿದ್ರೆ ಅಲ್ಲಿ ಒಂದು ಹಬ್ಬ ಬರಲಿ, ಒಂದು ಅಮಾವಾಸ್ಯೆ ಪೂಜೆಗಿರಲಿ, ಲಕ್ಷ್ಮೀ ಹಬ್ಬಕ್ಕಿಟ್ಟಿರಲಿ, ಅದೆಲ್ಲನೂ ಫಸ್ಟ್ ಅಮ್ಮ ಹಾಕೋತಾ ಇದ್ರು ಇಲ್ವೋ, ನಾವು ಅದನ್ನು ಹಾಕೋತಾ ಇದ್ದು. ನಮ್ಮ ಅಕ್ಕ ತಂಗಿರನ್ನೆಲ್ಲ ಕರೆದು ಅದನ್ನೆಲ್ಲನೂ ಮಡಚಿ ಹಿಡಿದು ಉಡ್ಸು ಅಂತ ಹಿಂಸೆ ಮಾಡಿ ಉಡಿಸ್ಕೊಂಡು ಈ ಥರ ಎಲ್ಲ ಹಾಕೊತಾ ಇದ್ವಿ. ಅದನ್ನು ಮಡ್ಚ್ಬಿಟ್ಟು ಉಟ್ಕೋತಾ ಇದ್ವಿ ಉದ್ದ ಬಂದರೆ. ಆಮೇಲೆ ಬೆಳೀತಾ ಉದ್ದ ಇರೋ ಸೀರೆ ಕೂಡ ಹಾಕೊತ ಇದ್ವಿ. ಅವಾಗೆಲ್ಲ ನಮ್ಗೆ ಇಷ್ಟ ಅನ್ನಿಸ್ತಾ ಇತ್ತು ಅಮ್ಮಂದು ಸೀರೆ ಎಲ್ಲ ಹಾಕೊಳ್ಳೋಕ್ಕೆ. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ, ಸಾಕಪ್ಪ ಸೀರೆ ಸಹವಾಸ, ಯಾರು ಬೆಳಗ್ಗೆಯಿಂದ ಸಾಯಂಕಾಲ ಸೀರೆನ ಉಟ್ಕೊತಾರೆ ಅನ್ನೋಂಗೆ ಆಗ್ಬಿಟ್ಟಿದೆ. ಸೀರೆ ಉಟ್ಕೊಳ್ಳೋದೇ ಒಂದು ಅಪರೂಪ ಆಗ್ಬಿಟ್ಟಿದೆ ಅಲ್ವಾ. ಸೊ ಬನ್ನಿ ಇವಾಗ ನಾನು ನಿಮಗೆ ನಂದು ಬ್ರೇಕ್ಫಾಸ್ಟ್ನ ನಾನು ಕೇಳಿ ಬಗೆಹರಿಸ್ಕೊಳ್ಳೋದು ಇಲ್ಲ. ಈಗ ಹೋಗ್ಬಿಟ್ಟು ಆಚೆ ಕಡೆ ಗೋಬಿ ಮಂಚೂರಿ ತಿನ್ಕೊಂಡು ಬರ್ತಾರೆ, ಪಾನಿಪುರಿ ತಿನ್ಕೊಂಡು ಬರ್ತಾರೆ, ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾರೆ, ಆಮೇಲೆ ಕಬಾಬ್ ತಿನ್ಕೊಂಡು ಬರ್ತಾರೆ, ಏನೇನೋ ಸಿಕ್ಕಿದೆಲ್ಲ ತಿನ್ಕೊಂಡು ಬರ್ತೀರಾ ಅಲ್ವಾ. ನೀವು ಅಲ್ಲೆಲ್ಲ ನೋಡ್ತಿಬಿಟ್ಟು ತೊಗೊಂಡು ಬರ್ತೀರಾ. ಇದು ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಅವ್ನು ಚೆನ್ನಾಗಿರೋ ಎಣ್ಣೆ ಹಾಕಿದಾನ, ಅವ್ನು ನೀಟ್ನೆಸ್ ಆಗಿ ಮಾಡಿದಾರ, ನೀಟ್ನೆಸ್ ಆಗಿ ಮಾಡಿಲ್ವಾ, ಏನು ಪ್ರಾಡಕ್ಟ್ ಹಾಕ್ತಿದ್ರೆ, ಚೈನಾ ಹೋಗಿ ತಿನ್ನಬಾರ್ದು ಅಂತ ಅಷ್ಟೆಲ್ಲ ಹೇಳ್ತಾರಲ್ವಾ. ಬಟ್ ಆದ್ರೂ ಚೈನಾ ಹೋಪೆಲ್ಲ ತಿನ್ಬೇಕಂದ್ರೆ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಆಚೆ ಕಡೆ ನೂಡಲ್ಸ್, ಫ್ರೈಡ್ ರೈಸ್, ಕಬಾಬ್, ಚಿಕನ್ ಬಿರಿಯಾನಿ, ಪ್ರತಿಯೊಂದಕ್ಕೂ ನೀವೇನು ತಿಂತಾ ಇದ್ದೀರ ಅದಕ್ಕೆ ಎಲ್ಲದಕ್ಕೂ ಟೇಸ್ಟ್ ಇರಬೇಕು ಅಂತ ಅಂದ್ಬಿಟ್ಟು ಚೈನಾ ಹೋಗೋಗಿ ಏನಿದೆ ಅದನ್ನು ಬಳಸ್ತಾರೆ ಹೋಟೆಲ್ಸ್ಗಳಲ್ಲಿ. ಅಜಿನೋಮೋಟೋ ಅಂತ ಕರೀತಾರಲ್ವಾ, ಅದನ್ನು ಹಾಕ್ಬಿಟ್ಟೆ ಮಾಡ್ತಾರೆ. ಅದನ್ನು ತಿನ್ನೋದ್ರಿಂದ ಮೂಳೆಲ್ಲೂ ಸವಿಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹೇಳ್ತಾನೆ ಇರ್ತಾರೆ. ಬಟ್ ಆದ್ರೂ ಮೂಳೆ ಸೌಕೊಳ್ಳಪ್ಪ, ನನ್ನ ನಾಲ್ಗೆ ಟೇಸ್ಟ್ ಮುಖ್ಯ, ನನಗೆ ಒಂದು ದಿವಸ ಟೇಸ್ಟ್ ಮುಖ್ಯ ಅಂತ ಅಂದ್ಬಿಟ್ಟು ತಿಂತೀವಿ. ನಾವೇನು ತಿಂತಾ ಇದ್ದೀವಿ ಅದನ್ನು ನಾವು ನಾಲ್ಗೆಗೋಸ್ಕರ ತಿಂತಾ ಇದ್ದೀವಿ. ಫ್ರೆಂಡ್ಸ್, ಈ ತಪ್ಪನ ಮಾಡಕ್ಕೆ ಹೋಗ್ಬೇಡಿ. ನೀವು ನಾಲ್ಗೆ ರುಚಿಗೋಸ್ಕರ ತಿನ್ನಬಾರ್ದು, ನಿಮ್ಮ ದೇಹ ಶುದ್ಧಿಗೋಸ್ಕರ, ನಿಮ್ಮ ದೇಹಕ್ಕೋಸ್ಕರ ನೀವು ಊಟನ ಮಾಡಬೇಕು. ನಿಮ್ಮ ಬಾಡಿಯಲ್ಲಿ ಇರುವಂಥ ಆರ್ಗನ್ಸಿಗೋಸ್ಕರ ನೀವು ಊಟನ ಮಾಡಬೇಕು. ಅದನ್ನ
ನಾವೆಲ್ಲರೂ ಒಂದು ತಪ್ಪೇನು ಮಾಡ್ತಾ ಇದೀವಿ ಅಂದರೆ ಜಸ್ಟ್ ನಾಲ್ಗೆ ಟೇಸ್ಟಿಗೆ ಮಾತ್ರ ನಾವು ಊಟ ಮಾಡ್ತಾ ಇದ್ವಿ. ನಮ್ಗೆ ಇಂಥದ್ದೆಲ್ಲ ತಿನ್ನೋಕ್ಕಾಗಲ್ಲ, ನಮ್ಗೆ ಇಂಥದ್ದೆಲ್ಲ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಸಿಕ್ಕಿದ್ದನ್ನೆಲ್ಲ ತಿಂತೀವಿ. ಸಿಕ್ಕಿದ ಟೈಮಲ್ಲೆಲ್ಲ ಬಾಯಿ ಆಡ್ತಾನೆ ಇರ್ತೀವಿ. ಬೆಳಗ್ಗೆ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ. ಬೆಳಗ್ಗೆ ನಾವೇನು ನಾಷ್ಟ ಮಾಡೋದಕ್ಕೆ ಮುಂಚೆ ಮಕ್ಕಳೆಲ್ಲ ಬೆಳಗ್ಗೆ ಬಿಟ್ಟು ಹೋಗಿರ್ತಾರಲ್ವಾ, ಆ ಮಕ್ಕಳು ಬಿಟ್ಟು ಹೋಗಿರೋಂಥ ಊಟ ಕೂಡ ನಮ್ಮದೇ. ಆಮೇಲೆ ಮಧ್ಯಾಹ್ನ ಊಟ ತಿಂತೀವಿ, ರಾತ್ರಿದು ಏನಾದ್ರು ಉಳಿದಿರುತ್ತೆ, ಸೊ ಅದು ವೇಸ್ಟ್ ಆಗಬಾರ್ದು. ಅದು ಡಸ್ಟ್ಬಿನ್ಗೆ ಹೋಗಿ ವೇಸ್ಟ್ ಆಗಬಾರ್ದು, ಬಟ್ ನಮ್ಮ ಹೊಟ್ಟೆನೋ ಡಸ್ಟ್ಬಿನ್ನಲ್ಲೂ ನಾವು ಸೇರಿಸ್ಕೊತೀವಿ. ಈ ಥರ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಆಮೇಲೆ ಮತ್ತೇನಾದರೂ ಬಾಯಿ ಆಡೋದು, ಒಂದು ಕ್ಯಾರೆಟ್ ಕೊಯ್ದ್ರು ಬಾಯಿ ಆಡೋದು, ಒಂದು ನೌಕಲ್ ಕೊಯ್ದ್ರು ಬಾಯಿ ಆಡೋದು, ಕೊಬ್ಬರಿ ಹಚ್ಚಿದ್ರು ಬಾಯಿ ಆಡೋದು, ಹಿಂಗೆ ಅವಾಗ ಬಾಯಿ ಆಡ್ತಾ ಇರೋದು. ಆಮೇಲೆ ಇನ್ನೊಂದಷ್ಟು ಜನ ಹೆಂಗಸ್ರು ಏನು ಮಾಡ್ತೀವಿ, ನನ್ನ ಸೇರಿಸಿ ನಾನು ಹೇಳ್ಕೊತಾ ಇದ್ದೀನಿ, ಬೆಳಗ್ಗೆ ಕಾಫಿ ಜೊತೆನೇ ಒಂದಿಷ್ಟು ರಸ್ಕು ಒಂದು ಕಾಫಿ ತಿನ್ಬಿಟ್ರೆ ಅದೇ ನಾಷ್ಟ. ಆಮೇಲೆ ನಮಗೆ ನಾಷ್ಟನೇ ಬೇಡ. ಮಧ್ಯಾಹ್ನ ಯಾವಾಗಲೂ ಮಕ್ಕಳು ಬಂದಾಗ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡೋದು. ನಾವು ಮನೇನ ನೀಟಾಗಿ ಇಟ್ಕೊಂಡಿದೀವಿ, ಮನೇನ ನೋಡ್ಕೊತಾ ಇದೀವಿ. ಹೌದು, ನೀವು ಮನೆ ನೋಡ್ಕೊತಾ ಇದ್ದೀರಾ, ಮಕ್ಕಳನ್ನ ನೋಡ್ಕೊತಾ ಇದ್ದೀರಾ, ಗಂಡನ ನೋಡ್ಕೊತಾ ಇದ್ದೀರಾ, ನಿಮ್ಮನ್ನೇ ಯಾರು ನೋಡ್ಕೊತಾ ಇರೋದು? ನೀವೇ ನೋಡ್ಕೋಬೇಕಲ್ವಾ? ಅದು ನಾವಿಲ್ಲಿ ಏನು ಮಾಡ್ತೀವಿ, ನೆಗ್ಲೆಕ್ಟ್. ನಮ್ಮನ್ನ ನಾವು ಸರಿಯಾಗಿ ನೋಡ್ಕೊಳ್ಳಲ್ಲ. ಓಕೆನಾ? ಬೇರೆ ಎಲ್ಲ ಕೆಲಸ ಮಾಡ್ತೀವಿ, ಬಟ್ ನಮ್ಮನ್ನ ನಾವು ನೋಡ್ಕೊಳ್ಳಲ್ಲ. ಹಾಗಾಗಿನೇ ನಮಗೆಲ್ಲ ಅನಾರೋಗ್ಯದ ಸಮಸ್ಯೆ. ಆದರೆ ನಾವು ಹೇಳೋದೇನು, ಪ್ರೆಗ್ನೆಂಟ್ ಆದಮೇಲೆ ಹಾರ್ಮೋನ್ ಇದಾಯಿತು, ಮಕ್ಕಳಾದ್ಮೇಲೆ ನಾನು ಹಿಂಗಾದೆ, ಆದರೆ ಮಕ್ಳು ಮಾಡ್ಕೊಳ್ಳೋದೇ ತಪ್ಪಾ? ಪಾಪ ಅಲ್ವಾ? ಮಕ್ಳು ಏನು ಮಾಡೋದು? ನಾವು ಆಸೆ ಬಿದ್ದು ಅಲ್ವಾ ಮಕ್ಕಳನ್ನ ಮಾಡ್ಕೊಂಡಿರೋದು? ಮಕ್ಳು ಮಾಡ್ಕೊಂಡು ನಾನು ಹಿಂಗಾದೆ ಅಂದರೆ ತಪ್ಪು. ಅದೇ ನೋಡ್ಕೊಂಡು ಬನ್ನಿ. ಎಷ್ಟೊಂದು ಜನ ಮಕ್ಕಳಾದ್ಮೇಲೆ ಕೂಡ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಎಲ್ಲರೂ ಹಾಗೆ ಇರಲ್ಲ. ಆದರೆ ನಾವು ದಪ್ಪ ಇರೋರು ಏನಂತ ರೀಸನ್ಸ್ ಕೊಡ್ತಾ ಇರ್ತೀವಿ. ನಂಗೆ ಮಗು ಆಯಿತು, ನಾನು ಅದಕ್ಕೆ ಹಿಂಗಾಗ್ಬಿಟ್ಟೆ, ಅಂದ್ಬಿಟ್ಟು ರೀಸನ್ಸ್ನ ಕೊಡ್ತಾ ಇರ್ತೀವಿ. ನೀವು ಆಚೆ ತಿನ್ನೋ ತಿಂಡಿಗೆ ಗ್ಯಾರಂಟಿ ಕೇಳಲ್ಲ, ನೀವು ಆಚೆನ ತರೋಂಥ ಪ್ರಾಡಕ್ಟ್ಸ್ಗೆ ಏನಕ್ಕೂ ಗ್ಯಾರಂಟಿ ಕೇಳಲ್ಲ. ಆದರೆ ಒಂದು ನ್ಯೂಟ್ರಿಷನ್ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿದಾಗ ಇದಕ್ಕೆ ನೀವು ಅನ್ವಾಂಟೆಡ್ ಆಗಿ ಭಯ ಬೀಳ್ತೀರಾ. ಆಮೇಲೆ ಯಾರೂ ನನಗೆ ಗೊತ್ತಿಲ್ಲ, ಯಾರಿಗೇನಾಗಿದೆ ನನಗೆ ಗೊತ್ತಿಲ್ಲ, ಆದರೆ ಅವ್ನಿಗೆ ಹಂಗಾಯ್ತಂತೆ ನೀನು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ? ನಿನ್ಗೇನಾದರೂ ಆಗಿದ್ಯಾ? ಅದು ಯಾರೋ ಹೇಳಿದ ಮಾತನ್ನ ಕೇಳ್ತೀಯ. ಸಪೋಸ್ ನಿಮ್ಗೆ ಅದು ಒಳ್ಳೇದೇ ಆಗಿರ್ಬೋದು, ಅವ್ನು ಹೇಳಿದ್ದನ್ನ ಕೇಳ್ಬಿಟ್ಟು ನೀನು ಸುಮ್ಮನೆ ಆಗಿದೆ. ಎಷ್ಟೊಂದು ಜನ ನೀನು ತೊಗೋಬೇಡ ಅಂದವರೆಲ್ಲ ತೊಗೊಂಡು ಚೆನ್ನಾಗೇ ಇದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ಬಟ್ ನಾನು ಡೈಲಿ ಇನ್ಮೇಲೆ ಬ್ಲಾಗ್ಸಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ನಾಲೆಜ್ ಕೊಡ್ತಾ ಇರ್ತೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡಿ ತೀರ್ಮಾನ ಮಾಡಿ. ಆ್ಯಂಡ್ ನಾನು ತಗೋತಾ ಇದ್ದೀನಿ, ನಾನು ಬ್ಲಾಗ್ ಮಾಡ್ತಾನೆ ಇರ್ತೀನಿ, ನಾನು ಆರಾಮಾಗಿ ಇದ್ದೀನಿ. ಸೊ ನಾನು ಆರಾಮಾಗಿದ್ದೀನಿ ಅಂದರೆ ನೀವು ಕೂಡ ಆರಾಮಾಗಿ ತಗೋಬೋದು, ಆರಾಮಾಗಿ ಇರ್ತೀರಾ ಕೂಡ, ಏನೂ ತೊಂದರೆ ಇಲ್ಲ. ನನಗೇನಾದ್ರೂ ನಾನು ಬ್ಲಾಗ್ಸ್ ನೋಡ್ತಾ ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀವು ಯಾರು ತೊಗೋಬೇಡಿ, ಓಕೆನಾ? ನಾನೇ ಗ್ಯಾರಂಟಿ. ಸೊ ಫ್ರೆಂಡ್ಸ್, ನಂದು ನಾಷ್ಟ ರೆಡಿ ಆಯಿತು ನೋಡಿ. ಇಷ್ಟೇ ನಂದು ನಾಷ್ಟ. ಯಮ್ಮಿ ನಾಷ್ಟ ನಂದು. ಲೋ ಕ್ಯಾಲರಿ, ಹೈ ನ್ಯೂಟ್ರಿಷನ್, ಓಕೆನಾ? 220 ಕ್ಯಾಲರಿ ಅಷ್ಟೇ. ನೀವು 220 ಕ್ಯಾಲರಿ ನಾನು ತಿನ್ನಬೇಕು ಅಂತಂದರೆ ಎಷ್ಟು ಕಷ್ಟಪಡಬೇಕು ಗೊತ್ತಾ? ಅದನ್ನು ನೀವು ಅಳತೆ ಮಾಡ್ಕೊಂಡು ತಿನ್ನೋಕ್ಕೂ ಆಗಲ್ಲ, ನಿಮ್ಮ ಪ್ಲೇಟ್ನ ನೀವು ಡಿಸೈನು ಮಾಡ್ಕೊಳಕ್ಕಾಗಲ್ಲ. ಮಾರ್ನಿಂಗ್ 220 ಕ್ಯಾಲರಿ ಮತ್ತು ನೈಟ್ ಡಿನ್ನರ್ಗೆ 220 ಕ್ಯಾಲರಿ ನೀವು ತೊಗೊಂಡ್ರೆ ಮಧ್ಯಾಹ್ನದ ಊಟದಲ್ಲಿ 1000 ಕ್ಯಾಲರಿ ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಹರ್ಬಲ್ ಶೇಕ್ ತಗೊಳೋದ್ರಿಂದ ವೆಯ್ಟ್ ಲಾಸ್ ಹೆಂಗೆ ಆಗ್ತಾರೆ ಅಂದರೆ ಇದೇ ಮೇನ್. ಅದರಲ್ಲಿ ಲೋ ಕ್ಯಾಲರಿ ಇರುತ್ತೆ, ಹೈಲಿ ನ್ಯೂಟ್ರಿಷನ್ ಇರುತ್ತೆ, ನಮಗೆ ಒಳ್ಳೆ ನ್ಯೂಟ್ರಿಷನ್ ಬಾಡಿಗೆ ಹೋಗುತ್ತೆ, ಆ್ಯಂಡ್ ಕ್ಯಾಲರಿ ಲೋ ಇರುತ್ತೆ. ಅದೇ ನಾವು ಇವಾಗ ನಾರ್ಮಲ್ ಆಗಿ ಊಟನ ಮಾಡ್ತೀವಿ ಅಂದಾಗ ನಾವು ನ್ಯೂಟ್ರಿಷನ್ನ ಹುಡ್ಕೊತ ಹೋದರೆ ಕ್ಯಾಲರಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಕ್ಯಾಲರಿನ ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ವೆಯ್ಟ್ ಲಾಸ್ ಆಗ್ತೀವಿ ಅಷ್ಟೇ. ಅದು ಬಿಟ್ಟರೆ ಅದರಲ್ಲಿ ನಿಂತದ್ದು ಬೇರೆ ಏನೂ ಇಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಹರ್ಬಲ್ ಶೇಕ್ನ ಯಾರು ತಗೊತಾ ಇದ್ದಾರೆ ಅವ್ರನ್ನ ವಿಚಾರಿಸಿ, ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ಯಾರು ತಗೋತಾರಲ್ಲ ಅವ್ರನ್ನ ಹೋಗ್ಬಿಟ್ಟು ಕೇಳಿದ್ರೆ ಅವರು ಗೂಗಲಲ್ಲಿ ಅಲ್ಲಿ ಇಲ್ಲಿ ಚೆಕ್ ಮಾಡಿ ಯಾರೋ ಹೇಳಿರೋದು ಎಲ್ಲೋ ಆಗಿರೋ ರಿಸಲ್ಟ್ಸ್ನ ಶೇರ್ ಮಾಡ್ತಾರೆ. ಇವಾಗ ನಾನು ಹೇಳೋದು ಫ್ರೆಂಡ್ಸ್, ಯಾರಿಗೂ ಕಿಡ್ನಿ ಪ್ರಾಬ್ಲಮ್ ಬಂದೇ ಇಲ್ವಾ, ಯಾರಿಗೂ ಲಿವರ್ ಪ್ರಾಬ್ಲಮ್ ಬಂದೇ ಇಲ್ವಾ, ಯಾರಿಗೇನು ಹೆಚ್ಚು ಕಮ್ಮಿ ಆಗಲೇ ಇಲ್ವಾ ನಾರ್ಮಲ್ ಊಟ ಮಾಡಿಕೊಂಡು, ಹಂಗಂತ ಅಂದ್ಬಿಟ್ಟು ನೀವು ಆ ಊಟಗಳನ್ನೆಲ್ಲ ಬಿಟ್ಟಿದ್ದೀರಾ? ಇಲ್ಲ ಅಲ್ವಾ? ಅದನ್ನೆಲ್ಲ ತಗೋತಾ ಇದ್ದೀರಲ್ವಾ? ಸೊ ಇದರಿಂದ ಯಾರಿಗೂ ಒಂದು ಆಯಿತು ಅಂತಂದರೆ, ಆಗಿದೆ ಅಂತ ರಿಸಲ್ಟ್ಸ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅಂತಂದರೆ, ನಾರ್ಮಲಾಗಿ ಊಟ ಮಾಡೋರ್ಗೂ ಈ ಥರದ್ದೆಲ್ಲ ಆಗಿದೆ ಹಂಗಂತ ನೀವು ಊಟನ ಬಿಟ್ಟಿದ್ದೀರಾ? ಪಾನಿಪುರಿ ಹೆಂಗೆಲ್ಲ ಮಾಡ್ತಾರೆ ಅಂತ ತೋರಿಸಿದ್ದಾರೆ, ಎಷ್ಟೆಲ್ಲ ಅದೆಲ್ಲ ತೋರಿಸಿದ್ದಾರೆ. ಅಂದರೆ ಪಾನಿಪುರಿ ಅಂದರೆ ಪಾನಿಪುರಿ ಲವರ್ ಅಂತ ಹೋಗಿ ತಿಂತೀವಿ ಅಲ್ವಾ ನಾವು. ಸೊ ಅದನ್ನೆಲ್ಲ ನಾವು ಅಷ್ಟು ಈಸಿಯಾಗಿ ತಿಂತೀವಿ. ನೂಡಲ್ಸ್ ತಿಂತೀವಿ, ಅದು ಕೆಟ್ಟದು ಅಂತ ಹೇಳ್ತಾರೆ. ಅದೆಲ್ಲ ಏನು ಯೋಚನೆ ಎಲ್ಲ ತಿಂತೀವಿ. ಕುಡಿಯೋದ್ರಲ್ಲಿ
ನಿಮಗೆ ಕ್ಯಾನ್ಸರ್ ಬರುತ್ತೆ, ಇದನ್ನು ತಗೋಬಾರ್ದು, ಲಿವರ್ ಡ್ಯಾಮೇಜ್ ಆಗುತ್ತೆ, ಸ್ಮೋಕ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ಅದ್ರ ಮೇಲೆ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ. ಹಂಗಿದ್ದು ನಾವು ಅಷ್ಟು ಈಸಿಯಾಗಿ ತೊಗೊತೀವಿ, ಏನೂ ಯೋಚನೆ ಇಲ್ಲ. ಆದರೆ ಇದ್ರ ಮೇಲೆ ಮಾತ್ರ ನಮಗೆ ತಗೋಬಾರ್ದಂತೆ, ಹಂಗಾಯ್ತಂತೆ ಹಿಂಗಾಯ್ತಂತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ ನೀವು ಹೇಳ್ಕೊಳ್ಳಿ ಬೇರೆಯವ್ರ ಹತ್ರ, ಓಕೆನಾ? ನಿಮ್ಗೆ ಇದರಿಂದ ಏನೋ ತೊಂದರೆ ಆಗಲ್ಲ. ಸುಮ್ಮನೆ ಯಾಕೆ ಎಲ್ಲರಿಗೂ ಪಾಪ ತಗೊಂಡಿರೋ ಥರ ಮಾಡ್ತೀರಾ? ಸೊ ಫ್ರೆಂಡ್ಸ್, ಇವಾಗ ಮಕ್ಕಳು ಬರೋ ಟೈಮ್ ಆಯಿತು. ಅವ್ರಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು. ಹಾಗಾಗಿ ಸ್ನ್ಯಾಕ್ಸ್ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಬೇಲ್ಪುರಿ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಲ್ಪುರಿ ನಮ್ಮ ಇವ್ರಿಗಂತೂ ಸಖತ್ ಇಷ್ಟ ಬೇಲ್ಪುರಿ. ಹಾಗಾಗಿ ಬೇಲ್ಪುರಿ ರೆಡಿ ಮಾಡ್ತಾ ಇದ್ದೀನಿ. ನಾನೊಂದು ರೀಲ್ಸ್ ಮಾಡಬೇಕಾಗಿತ್ತು, ಹಾಗಾಗಿ ರೀಲ್ಸ್ ಮಾಡಿದೆ. ಸ್ವೆಟ್ ಆಗಿಬಿಟ್ಟೆ, ಹಾಗಾಗಿ ಚಟ ಎಲ್ಲ ಕಟ್ಟಿದ್ದೀನಿ. ಆಮೇಲೆ ಈರುಳ್ಳಿ ಈ ಥರ ಇರುತ್ತಲ್ಲ ಫ್ರೆಂಡ್ಸ್, ಈ ಥರ ಇರೋದನ್ನೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಒಂದು ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಹಾಳಾಗಿದೆ ಅನಿಸಿದ್ರೆ ತುಂಬ ಈ ಥರ ತೆಗೆದ್ಬಿಡಿ. ಇಲ್ಲ ಅಂದರೆ ಇದನ್ನು ಏನು ಚೆನ್ನಾಗೇ ಇದೆ, ಈ ಥರ ಏನೋ ಆಗಿಲ್ಲ, ಬರೀ ಕಲರ್ ಆಗಿದೆ ಅಂದರೆ ನೀಟಾಗಿ ವಾಶ್ ಮಾಡಿಬಿಡಿ. ಇದರಲ್ಲಿ ಫಂಗಸ್ ಇರುತ್ತಂತೆ, ಇದನ್ನು ಯಾರೂ ಯೂಸ್ ಮಾಡಲ್ಲ, ಓಕೆನಾ? ಬಟ್ ಒರೆಸ್ಬಿಟ್ಟೆಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ನಾನು ಮೊದಲ ಒರೆಸ್ಬಿಡ್ತಾ ಇದ್ದೆ, ಬಟ್ ತೊಳಿಬಾರ್ದು, ಈರುಳ್ಳಿ ಹೆಂಗೆ ತೊಳೆಯೋದು ಅಂತ ಒರೆಸ್ತಾ ಇದ್ದೆ. ಆದರೆ ಆ ಥರ ಮಾಡಬೇಡಿ, ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕಿ. ಇಲ್ಲಾಂದರೆ ಇದನ್ನು ತೆಗೆದೇ ಬಿಟ್ಟು ಹಾಕಿಬಿಡಿ, ಅದರಲ್ಲಿ ಫಂಗಸ್ ಇರುತ್ತೆ. ಹಾಗಾಗಿ ಅದನ್ನ ತಿನ್ನಬಾರ್ದು. ತುಂಬ ಈರುಳ್ಳಿಯಲ್ಲಿ ಒಂದೊಂದ್ಸಲಿ ಮಳೆಗಾಲದಲ್ಲಿ ಆ ಥರನೇ ಇರುತ್ತೆ, ಆಲ್ಮೋಸ್ಟ್ ಈರುಳ್ಳಿ ಯಾವುದೇ ಕಟ್ ಮಾಡಿದ್ರೂ ಹಾಗೆ ಇರುತ್ತೆ. ಸೊ ಅದಕ್ಕೆ ಒಂದೇ ಸರಿ ಎಲ್ಲ ಈರುಳ್ಳಿ ಹೊಟ್ಟೆಲ್ಲ ತೆಕ್ಕೊಬಿಟ್ಟು ತೊಳ್ಕೊಂಡ್ಬಿಟ್ಟು ಆಮೇಲೆ ಹಚ್ಕೊಳ್ಳಿ. ಸೊ ನೀವೇನಾದರೂ ಅದನ್ನು ಮಾಡ್ತಾ ಇದ್ರೆ, ಹಾಗೆ ಮಾಡ್ತಾ ಇದ್ರೆ, ನಾನು ಮಾಡ್ತಾ ಇದ್ದೀನಿ, ನೀನೇನು ಹೇಳೋದು ಬೇಕಾಗಿಲ್ಲ ಅಂತ ಎಲ್ಲ ಅನ್ಕೋಬೇಡಿ, ಓಕೆನಾ? ಬೇಲ್ಪುರಿ ರೆಡಿ.